ಆದರೆ ಇದ್ದಕ್ಕಿದ್ದಂತೆಯೇ ಅವಳ ಬಲಗೈಗೆ ಒಂದು ಹಿಡಿತ ಬಿತ್ತು. ತಲೆ ಎತ್ತಿ ನೋಡಿದ ರಂಜನಿ ಕಂಡಿದ್ದು ತನ್ನನ್ನೇ ನೋಡ್ತಿರೋ ರುದ್ರನನ್ನು. ಅವನ ಮುಖದಲ್ಲಿ ಒಂದು ಕಳ್ಳನಗು ಮೂಡಿದಾಗ ತಪ್ಪು ಮಾಡಿದ ಸಿಕ್ಕಿಬಿದ್ದಂಥ ಮಗುವಿನ ಭಾವ ಅವಳದ್ದಾಗಿತ್ತು. ನಾನು ಕಾಫಿ ತರ್ತೀನಿ ಅಂತ ಹೇಳಿ ಅವನ ಮುಖವನ್ನು ನೋಡದೆ ರಂಜನಿ ಬೇಗ ಕಾಫಿ ತೆಗೆದು ಕಪ್ಪಿಗೆ ಸುರಿದ್ಲು. ರುದ್ರ ಹೇಳುವಷ್ಟರಲ್ಲಿ ಅವನ ಕೈ ಕಾಫಿ ಕಪ್ ಕೊಟ್ಟಿದ್ಲು. ನಂತರ ವೇಗವಾಗಿ ಕೋಣೆಯಿಂದ ಹೊರಗೆ ಹೋದ್ಲು. ಅವಳನ್ನೊಮ್ಮೆ ನೋಡಿದ ನಂತರ ಒಂದು ನಗುವಿನೊಂದಿಗೆ ಅವನು ಕಾಫಿ ಕುಡ್ದ. ಅದು ಕುಡಿದ ಮೇಲೆ ಅವನಿಗೆ ಬಹಳ ಆರಾಮ ಅನ್ನಿಸ್ತು. ನಂತರ ಬೇಗ ಒಂದು ಟವೆಲ್ ತಗೊಂಡು ಬಾತ್ರೂಮ್ಗೆ ಹೋದ. ಜ್ವರ ಬಂದಿದ್ದರಿಂದ ಮೈಯೆಲ್ಲ ಬೆವೆದಿತ್ತು. ಚೆನ್ನಾಗಿ ಸ್ನಾನ ಮಾಡಿದ್ಮೇಲೆ ಆ ಕಿರಿಕಿರಿ ಕಡಿಮೆ ಆಯಿತು. ರುದ್ರನ ಕೋಣೆಯ ಬಾಗಿಲಿಗೆ ಹೊರಗೆ ನಿಂತು ರಂಜನಿ ದೀರ್ಘವಾಗಿ ಉಸಿರು ಬಿಟ್ಲು. ನಿಜ ಹೇಳಬೇಕಂದ್ರೆ ಆಗಲೇ ಅವಳಿಗೆ ಸಮಾಧಾನ ಸಿಕ್ಕಿತ್ತು. ಕೊಟ್ಟ ಮುತ್ತಿನ ಬಗ್ಗೆ ಅವನೇನಾದರೂ ಕೇಳಬಹುದು ಅಂದ್ಕೊಂಡಿದ್ಲು. ಆದರೆ ಏನು ಕೇಳದಿದ್ದು ಅವಳಿಗೆ ನೆಮ್ಮದಿ ನೀಡಿತು. ನಂತರ ಬೇಗ ಗಂಜಿಯನ್ನು ಒಂದು ಪ್ಲೇಟ್ಗೆ ಹಾಕಿ ಒಂದು ಚಮಚ ಮತ್ತು ಸ್ವಲ್ಪ ಉಪ್ಪಿನಕಾಯಿ ತೆಗೆದುಕೊಂಡು ಅವನ ಕೋಣೆಯತ್ತ ನಡೆದಳು. ಬೇಗ ಸ್ನಾನ ಮುಗಿಸಿ ಬರೀ ಶಾರ್ಟ್ಸ್ ಮಾತ್ರ ಧರಿಸಿ ಹೊರಗೆ ಬರ್ತಿರೋ ರುದ್ರನನ್ನು ಕಂಡು ರಂಜನಿ ಕಣ್ಣುಗಳ ಅರಳಿದ್ವು. ಅವನ ಗಟ್ಟಿಮುಟ್ಟಾದ ದೇಹ ಮತ್ತು ಆ ಚಿನ್ನದ ಸರವನ್ನು ಅವಳು ಆಸೆಯಿಂದ ನೋಡ್ತಾ ನಿಂತಳು. ತಕ್ಷಣ ಅವಳು ಅವನಿಂದ ದೃಷ್ಟಿ ಸರಿಸಿದ್ಲು. ಗಂಜಿ. ರಂಜನಿಯ ಧ್ವನಿ ಕೇಳಿದ ತಕ್ಷಣ ಅವನು ತಿರುಗಿ ನೋಡ್ದ. ಅವಳು ಗಂಜಿಯೊಂದಿಗೆ ಅವನ ಹತ್ತಿರ ಬಂದಳು. ಗಂಜಿ ಇಟ್ಟು ತಿರುಗುವಷ್ಟರಲ್ಲಿ ಅವನು ಅವಳನ್ನು ತನ್ನತ್ತ ಎಳೆದು ಅಪ್ಕೊಂಡಿದ್ದ. ಯಾಕೆ ರಂಜನಿ, ನನ್ನ ಮೇಲಿರೋ ನಿನ್ನ ಪ್ರೀತಿಯನ್ನು ಹೀಗೆ ಇಡ್ತಿದ್ಯಾ? ಈ ಮನಸ್ಸು ಪೂರ್ತಿ ನನ್ನ ಮೇಲಿರೋ ಪ್ರೀತಿಯೇ ಅಂತ ನನಗೆ ಗೊತ್ತು. ಅದನ್ನು ಒಮ್ಮೆ ಎಲ್ಲ ಅರ್ಥದಲ್ಲೂ ಅನುಭವಿಸಿ ತಿಳಿದವನು ನಾನು. ನಿನ್ನ ಆಯಸ್ಸು ಮುಗಿಯೋವರೆಗೂ ನೀನು ನನ್ನನ್ನು ಪ್ರೀತಿಸ್ತೀಯ. ನಿನ್ನ ಸಾವಿನಿಂದ ಹೊರತು ಬೇರೆ ಯಾವುದು ನಮ್ಮನ್ನು ಬೇರ್ಪಡಿಸಲ್ಲ ಅಂತ ಹೇಳಿದ್ದು ಮರೆತು ಹೋಯ್ತಾ? ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ರುದ್ರ ಆ ಮಾತುಗಳನ್ನ ಕೇಳಿದಾಗ ರಂಜನಿ ಕಣ್ಣುಗಳು ಅರಳಿದ್ವು. ಅವನ ಕಣ್ಣಲ್ಲಿ ಅಲಿಯಾಡ್ತಿರೋ ಪ್ರೀತಿ ಮಾತ್ರವಾಗಿತ್ತು ಆ ಕ್ಷಣ ಅವಳ ಮುಂದಿದ್ದದ್ದು. ಹೇಳು ರಂಜನಿ, ನೀನು ಮರೆತು ಹೋದ್ಯಾ? ಅವಳನ್ನ ಇನ್ನಷ್ಟು ಹತ್ರ ಕೆಳೆದು ಕೇಳಿದಾಗ ರಂಜನಿ ಅವನನ್ನೇ ಕಣ್ಣು ಮಿಟುಕಿಸದೆ ನೋಡಿದ್ಲು. ಹೌದು, ಹೇಳಿದ್ದೆಲ್ಲ ನಿಜವೇ. ಯಜಮಾನರಿಲ್ಲದೆ ತನಗೆ ಬದುಕಿಲ್ಲ. ಪ್ರತಿದಿನವನ್ನು ದುಡ್ತಾ ಇರೋದು ಅವರ ನೆನಪುಗಳಲ್ಲೇ ಆಗಿದೆ. ಆದರೆ ತಕ್ಷಣ ರಂಜನಿ ಮನಸ್ಸಿಗೆ ಹಳೆ ಚಿತ್ರಗಳೆಲ್ಲ ಒಂದೊಂದಾಗಿ ಬರತೊಡಗಿದವು. ಹೃದಯದಲ್ಲಿ ಭಾರವಾದ ಅನುಭವವಾಯಿತು. ಮುಖ ಕೋಪದಿಂದ ಕೆಂಪಾಯಿತು. ಅವನನ್ನು ನೋಡದೆ ಅವಳು ಮುಖ ತಿರುಗಿಸಿದ್ಲು. ನೀವು ಏನೇನೋ ಮಾತಾಡ್ತಿದ್ದೀರಿ, ನನ್ನ ಬಿಡಿ, ನಾನು ಹೋಗಬೇಕು. ತುಂಬಿದ ಕಣ್ಣುಗಳನ್ನು ಅವನು ಕಾಣಬಾರ್ದಂತ ಕೈಯಿಂದ ಬಿಡಿಸ್ಕೊಳ್ಳಲು ಪ್ರಯತ್ನಿಸಿದ್ಲು. ಆದರೆ ರುದ್ರ ಅವಳನ್ನ ಬಿಡದೆ ತನ್ನಲ್ಲೇ ಅಪ್ಕೊಂಡಿದ್ದ. ನಿನ್ನ ಮನಸ್ಸು ಪೂರ್ತಿ ನನ್ನ ಪ್ರೀತಿಯೇ ಇದೆ ಅಂತ ನನಗೆ ಗೊತ್ತು ರಂಜನಿ. ಮತ್ತ್ಯಾಕೆ ನನ್ನನ್ನು ನಿನ್ನಿಂದ ದೂರ ಮಾಡ್ತಿದ್ಯಾ? ನಾನು ಮಾಡಿದ್ದೆಲ್ಲ ತಪ್ಪೇ. ಸದ್ದೇನಂತ ತಿಳಿದೆ ನಿನ್ನ ಒಂದು ಕಾಲದಲ್ಲಿ ಬಹಳ ನೋವು ಕೊಟ್ಟಿದ್ದೀನಿ, ನೋಯಿಸಿದ್ದೀನಿ. ಆದರೆ ನೀನಿಲ್ಲದೆ ಇನ್ನು ಒಂದು ಕ್ಷಣವೂ ರುದ್ರನಿಗೆ ಸಮಾಧಾನವಾಗಿ ಸಂತೋಷವಾಗಿ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನನ್ನ ಬದುಕೇ ನೀನು. ಮಾಡಿದ ತಪ್ಪುಗಳಿಗಾಗಿ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡಲು ಮತ್ತು ಮುಂದಿನ ಜೀವನವೆಲ್ಲ ನಿನ್ನನ್ನು ಪ್ರೀತಿಸ್ತಾ ಪ್ರಾಯಶ್ಚಿತ ಮಾಡಿಕೊಳ್ಳಲು ಮಾತ್ರ ಈಗ ನನ್ನಿಂದ ಸಾಧ್ಯ. ನಿನ್ನ ಸಮ್ಮತಿ ಮಾತ್ರ ಸಾಕು ನನಗೆ. ಈ ಕಣ್ಣಿಂದ ಒಂದು ಹನಿ ನೀರು ಬರದಂತೆ ನಾನು ನಿನ್ನ ಚಿನ್ನದಂತೆ ನೋಡ್ಕೊಳ್ತೀನಿ. ಅವಳ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಆ ಕಣ್ಣುಗಳಲ್ಲಿ ನೋಡಿ ಪ್ರೀತಿಯಿಂದ ಅದಕ್ಕಿಂತ ಹೆಚ್ಚಾಗಿ ತುಂಬಿದ ಕಣ್ಣುಗಳಿಂದ ಪ್ರಾಮಾಣಿಕವಾಗಿ ಹೇಳ್ತಿರೋ ರುದ್ರನ ಮುಖ ನೋಡಿದಾಗ ರಂಜನಿಯ ಹೃದಯಕ್ಕೆ ವಿಪರೀತ ನೋವಾಯಿತು. ಇಲ್ಲಿಯವರೆಗೆ ಅವಳ ಮುಖದಲ್ಲಿದ್ದ ಕೋಪದ ಬದಲು ಒಂದು ರೀತಿಯ ಸಂಕಟ ಅವಳನ್ನು ಆವರಿಸಿತು. ಅವಳ ಮನಸ್ಸು ಪೂರ್ತಿ ಅವನ ಮಾತುಗಳಲ್ಲಿ ಲೀನವಾಯಿತು. ಆದರೆ ಅದೇ ಸಮಯದಲ್ಲಿ ಅವಳನ್ನು ಇನ್ನೊಂದು ವಿಷಯ ಎದುರಿಸ್ತಿತ್ತು. ಅವನ ಕಣ್ಣುಗಳಲ್ಲಿ ಕಾಣ್ತಿರೋ ಈ ಪ್ರೀತಿ ತಾನು ಮಾಡಿದ ತಪ್ಪಿನ ಅಪರಾಧಿ ಪ್ರಜ್ಞೆಯಿಂದ ಬಂದದ್ದಾಗಿದ್ದರೆ ಅದಕ್ಕೆ ಹೆಚ್ಚು ದಿನ ಆಯಸ್ಸಿರೋದಿಲ್ಲ. ದಿನಗಳು ತಿಂಗಳುಗಳು ಕಳೆದಂತೆ ಆ ಪ್ರೀತಿ ಮಾಸುತ್ತಾ ಹೋಗುತ್ತೆ. ಬಯಸಿದ ಜೀವನ ಸಿಗದೋರೋದಕ್ಕಿಂತ ನೋವು, ಕೈಗೆ ಸಿಕ್ಕ ಪ್ರೀತಿ ಕೈಬಿಟ್ಟು ಹೋಗೋದು. ಹಾಗೇನಾದರೂ ಸಂಭವಿಸಿದರೆ ಇನ್ನೊಂದು ಅಗಲಿಕೆಯನ್ನು ತಡ್ಕೊಳ್ಳಲು ತನ್ನಿಂದ ಸಾಧ್ಯವಿಲ್ಲ. ಮತ್ತು ಆ ಜೀವನಕ್ಕೆ ಕಾಲಿಟ್ಟು ಅರ್ಧ ದಾರಿಯಲ್ಲಿ ಹಿಂದಕ್ಕೆ ಓಡೋದಾದರೆ ಅದಕ್ಕೆ ರಂಜನಿಗೆ ಇಷ್ಟ ಇಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ರಂಜನಿ ರುದ್ರನನ್ನು ಪ್ರೀತಿಸ್ತಿದ್ದಾಳೆ. ಈ ಆಲೋಚನೆಗಳು ಹೆಚ್ಚಾದಂತೆ ಅವಳ ಮುಖ ಮತ್ತು ಕಣ್ಣುಗಳು ಕೆಂಪಾದವು. ಆ ಕಣ್ಣೀರು ಮೆಲ್ಲನೆ ಕೆಳಗೆ ಹರಿಯಿತು. ಅವುಗಳಲ್ಲಿ ಒಂದು ಹನಿ ರುದ್ರನ ಕೈ ಮೇಲೆ ಬಿದ್ದಾಗ ಅವನು ಅವಳನ್ನು ನೋಡ್ದ. ತನ್ನನ್ನು ನೋಡ್ತಿರೋ ರುದ್ರನನ್ನು ಕಂಡು ರಂಜನಿ ತಲೆ ತಗ್ಗಿಸಿ ನಿಂತಳು. ಆದರೆ ತನ್ನೆರಡು ಕೈಗಳಿಂದ ಅವಳ ಮುಖವನ್ನು ಅವನು ಹಿಡಿದ. ಆ ಕಣ್ಣೀರು ಒರೆಸುವಾಗಲೂ ಅವಳು ಬಿಕ್ಕಳಿಸ್ದ ಅವನನ್ನು ನೋಡ್ತಾ ನಿಂತಳು. ಒಂದು ಕ್ಷಣ ಅವಳನ್ನ ಮತ್ತು ಅವಳ ಕಣ್ಣೀರಿನ ಹನಿಗಳನ್ನು ರುದ್ರ
ಕಣ್ಣು ಮುಚ್ಚದೆ ನೋಡ್ದ. ಆ ಕ್ಷಣ ಅವಳ ಮನಸ್ಸಿನಲ್ಲಿ ಓಡ್ತಿರೋ ಆಲೋಚನೆ ಏನಂತ ಅವನಿಗೆ ಸುಲಭವಾಗಿ ತಿಳಿಯಿತು. ನೀನು ಅಂದ್ಕೊಳ್ಳುವಂತೆ ನಿನಗೆ ನನ್ನ ಮೇಲಿರೋ ಪ್ರೀತಿ ಎಂದಿಗೂ ಅಪರಾಧಿ ಪ್ರಜ್ಞೆಯಿಂದ ಬಂದಿದ್ದಲ್ಲ. ಅದಕ್ಕಿಂತ ಎಷ್ಟೋ ಮೊದಲೇ ನಿನ್ನನ್ನು ನಾನು ಪ್ರೀತಿಸೋದಕ್ಕೆ ಶುರು ಮಾಡಿದ್ದೆ. ಅವಳ ಹಣೆ ಮೇಲೆ ಚುಂಬಿಸುತ್ತಾ ಪ್ರೀತಿಯಿಂದ ರುದ್ರ ಹೇಳಿದಾಗ ಅದನ್ನು ನಂಬಲಾಗದೆ ರಂಜಿನಿ ಅರಳಿದ ಕಣ್ಣುಗಳಿಂದ ಅವನನ್ನೇ ನೋಡ್ತಾ ನಿಂತಳು. ಆಗಲೂ ಅವಳ ಕಣ್ಣುಗಳು ತುಂಬಿದ್ವು. ಅವಳನ್ನು ತನ್ನಲ್ಲೇ ಅಪ್ಕೊಂಡು ಅವನು ಮಾತನಾಡಲು ಶುರು ಮಾಡ್ದ. ನನ್ನ ಜೀವನಕ್ಕೆ ನೀನು ಬಂದ ನಂತರ ಯಾವಾಗಲೂ ನಿನ್ನನ್ನು ನಾನು ಪ್ರೀತಿಸೋದಕ್ಕೆ ಶುರು ಮಾಡಿದ್ದೆ. ನಿನ್ನನ್ನು ನೋಯಿಸುವಾಗಲೂ ನಿನಗಿಂತ ಹೆಚ್ಚು ನೋವು ನಾನು ಅನುಭವಿಸ್ತಿದ್ದೆ. ಆದರೆ ನನ್ನ ಮನಸ್ಸು ಅದನ್ನು ಒಪ್ಕೊಳ್ತಾ ಇರಲಿಲ್ಲ. ರುದ್ರ ಒಂದೊಂದೇ ಹೇಳ್ತಿರುವಾಗ ರಂಜಿನಿ ಅವನೆದೆಗೆ ಅಂಟ್ಕೊಂಡು ನಿಂತಿದ್ಲು. ಆಗಲೂ ಅವಳು ಅವನ ಮಾತುಗಳಿಂದ ಆಶ್ಚರ್ಯಚಕಿತಳಾಗಿದ್ಲು. ಆದರೆ ಅಂದು ರಾತ್ರಿ ಡ್ರಿಂಕ್ಸ್ ಮಾಡಿ ಪ್ರಜ್ಞೆಯಿಲ್ಲದೆ ನನ್ನ ಮುಂದೆ ನೀನು ನಿನ್ನ ಪ್ರೀತಿಯನ್ನು ಹೇಳಿಕೊಂಡಾಗ ನಂತರ ನನಗೂ ಅದನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಆಗಲಿಲ್ಲ ರಂಜಿನಿ. ಅಂದು ಎಲ್ಲ ಅರ್ಥದಲ್ಲೂ ನಿನ್ನನ್ನು ನಾನು ನನ್ನವಳನ್ನಾಗಿ ಮಾಡಿಕೊಳ್ಳುವಾಗ ನಮ್ಮೊಳಗೆ ತುಂಬಿದ ಅಮಲು ಮತ್ತು ಕಾಮಕ್ಕಿಂತ ಹೆಚ್ಚಾಗಿ ಪ್ರೀತಿ ತುಂಬಿತ್ತು. ಆತ್ಮಾಭಿಮಾನದ ಪ್ರೀತಿ. ಆದರೆ ನನ್ನನ್ನು ಆಶ್ಚರ್ಯಗೊಳಿಸುವಂತೆ ನಿದ್ದೆಯಿಂದ ಎದ್ದ ನಿನ್ನ ನಡವಳಿಕೆ ಕಂಡಾಗ ನಿನಗೆ ಏನೂ ನೆನಪಿಲ್ಲ ಅಂತ ನನಗೆ ತಿಳಿಯಿತು. ಅಲ್ಲಿವರೆಗೆ ಕವನ ಮಗಳಿಗೆ ನ್ಯಾಯ ಕೊಡಿಸೋವರೆಗೂ ನಮ್ಮ ಈ ಸಂಬಂಧ ಯಾರಿಗೂ ತಿಳಿಬಾರ್ದು ಅಂತ ನಿನಗೆ ಹೇಳೋಣ ಅಂದ್ಕೊಂಡಿದ್ದೆ ನಾನು. ನಂತರ ನಿನಗೂ ಏನೂ ತಿಳಿಯದಂತೆ ವರ್ತಿಸ್ದೆ. ಅದಕ್ಕೆ ಕಾರಣ ನಿನ್ನನ್ನು ನನ್ನ ಮುಂದೆ ಎಷ್ಟು ಅಡ್ಕೊಂಡಿರೋರನ್ನ ಕಂಡುಹಿಡಿಯೋ ಗುರಿಯಾಗಿತ್ತು. ತನ್ನ ಎದೆ ಮೇಲ್ವಾಲಿರೋ ರಂಜಿನಿಯನ್ನು ಅವನು ಒಮ್ಮೆ ನೋಡ್ದ. ಕಣ್ಣುಗಳು ತುಂಬಿದ್ರು. ತಾನು ಹೇಳ್ತಾ ಇರೋದನ್ನು ಅವಳು ಗಮನಿಸ್ತಿದ್ದಾಳೆ ಎಂದು ಅವನಿಗೆ ತಿಳಿಯಿತು. ನಿನ್ನ ತಂದೆಯ ಅಪಘಾತ ಮುಗಿದು ನಾನು ಮನೆಗೆ ಬರೋ ಮೊದಲು ಅಣ್ಣ ನನಗೆ ಫೋನ್ ಮಾಡಿದರು. ಹೊಸ ಪ್ರಾಜೆಕ್ಟ್ ಫೈಲ್ ಮಿಸ್ ಆಗಿದೆ ಅಂತ ಹೇಳೋದಕ್ಕೆ ಫೋನ್ ಮಾಡಿದರು. ಕ್ಲೈಂಟ್ ಹೇಳಿದ ಸಮಯದೊಳಗೆ ಹೊಸ ಪ್ರಾಜೆಕ್ಟ್ ಅವರಿಗೆ ತೃಪ್ತಿಯಾಗುವಂತೆ ಕೊಡದಿದ್ದರೆ ಅವರು ನಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತಿದ್ರು. ಅದು ಕಂಪನಿಯ ಗೌರವಕ್ಕೆ ಧಕ್ಕೆ ತರೋದು ಮಾತ್ರ ಅಲ್ಲ, ಅವರು ಕೇಳೋ ದಂಡವನ್ನು ಕೊಡಬೇಕಾಗಿತ್ತು. ಅದರಿಂದ ಇಷ್ಟು ವರ್ಷಗಳ ನಮ್ಮ ಶ್ರಮವಾದ ಕಂಪನಿ ಭಾರೀ ನಷ್ಟವನ್ನು ಅನುಭವಿಸ್ತಿತ್ತು. ಆಮೇಲೆ ಅಲ್ಲಿಂದ ಮತ್ತೆ ಮೊದಲಿನಂತೆ ಕಟ್ಟಿ ಬೆಳೆಸಲು ನಮ್ಮಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಅದಕ್ಕಾಗಿ ನೀನು ಅತಿ ಹೆಚ್ಚು ಕುಸಿದಿದ್ದ ಆ ಸಮಯದಲ್ಲಿ ನಿನ್ನನ್ನು ಜೊತೆಯಲ್ಲಿ ಇಟ್ಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ. ಎಷ್ಟೋ ಬಾರಿ ನಿನ್ನ ಒಂಟಿತನ ಮತ್ತು ನೋವು ನನಗೆ ತಿಳಿತಿರಲಿಲ್ಲ. ಅಂದು ಅಮೇರಿಕಾದಿಂದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಎಲ್ಲ ಸತ್ಯಗಳನ್ನ ಮತ್ತು ನನ್ನ ಪ್ರೀತಿಯನ್ನು ನಿನಗೆ ಹೇಳಬೇಕಂತ ಇದ್ದೆ. ಅಂದು ನಿನಗೆ ಕೊಡಲೆಂದು ತಂದಿದ್ದೆ ನಿನ್ನ ಕೈಯಲ್ಲಿರೋ ಈ ವಿವಾಹ ವಾರ್ಷಿಕೋತ್ಸವದ ಉಡುಗೊರೆ. ಅವಳ ಕೈಯಲ್ಲಿರೋ ಉಂಗುರವನ್ನು ಹಿಡ್ಕೊಂಡು ಅವನು ಹೇಳ್ದ. ರಂಜನಿ ಕಣ್ಣೆತ್ತಿ ಅವನನ್ನೇ ನೋಡ್ತಾ ನಿಂತಳು. ಆದರೆ ಅದರ ನಡುವೆ ನಾನು ನಿರೀಕ್ಷಿಸದ ಎಷ್ಟೋ ಸಂಗತಿಗಳು ನಡೆದವು. ಅಂದು ರಾಕೇಶ್ ಬಂದು ನಿನ್ನ ಕರ್ಕೊಂಡು ಹೋದಾಗ ತಡೆಯದೆ ಇದ್ದದ್ದು ನಿನ್ನ ಮೇಲಿರೋ ಇಷ್ಟ ಕಡಿಮೆಯಾಗಿದ್ದಕ್ಕಲ್ಲ, ನಿನ್ನ ಜೊತೆಯಲ್ಲಿಟ್ಕೊಳ್ಳೋ ಅರ್ಹತೆ ನನಗಿಲ್ಲ ಅಂತ ಅನಿಸಿದ್ದಕ್ಕೆ ಅಷ್ಟೇ. ರಾಕೇಶ್ನಿಂದ ತಿಳಿದ ಸತ್ಯಗಳು ನನ್ನನ್ನು ಅಷ್ಟರ ಮಟ್ಟಿಗೆ ಕುಗ್ಸಿದ್ವು. ನನ್ನ ಜೊತೆಗಿನ ಜೀವನ ನಿನಗೆ ಬೇಡ ಅಂದಾಗ ಅದುವೇ ಸರಿ ಅಂತ ನನಗನ್ನಿಸ್ತು. ಅದು ಹೇಳುವಾಗ ರುದ್ರನ್ ಕಣ್ಣುಗಳು ತುಂಬಿದ್ವು. ಅವನ ಮಾತುಗಳನ್ನ ಕೇಳಿದ ತಕ್ಷಣ ಇಲ್ಲಿವರೆಗೆ ಏನೂ ಮಾತನಾಡದಿದ್ದ ರಂಜನಿ ತಲೆ ಎತ್ತಿ ಅವನನ್ನು ನೋಡಿದ್ಲು. ಅವನ ಕಣ್ಣಲ್ಲಿ ನಿಂತಿರೋ ಕಣ್ಣೀರನ್ನು ಕಂಡಾಗ ಅವಳ ಒಳಗೂ ನೋವಾಯಿತು. ರಂಜನಿ, ನನಗಿಲ್ಲದೆ ನೀನಿಲ್ಲದೆ ಆಗದು. ಈ ಲೋಕದಲ್ಲಿ ಬೇರೆ ಯಾವುದಕ್ಕಿಂತಲೂ ನಾನು ನಿನ್ನ ಪ್ರೀತಿಸ್ತೀನಿ. ನನ್ನ ಜೀವವೇ ನೀನು. ನನ್ನ ಕ್ಷಮಿಸಿ ಒಂದು ಅವಕಾಶ ಕೊಡ್ತೀಯಾ? ಅವಳ ಕಣ್ಣುಗಳನ್ನ ನೋಡಿದ ರುದ್ರನಿಗೆ ಕಂಡಿದ್ದು ತುಂಬಿದ ಕಣ್ಣುಗಳಿಂದ ತನ್ನನ್ನೇ ನೋಡ್ತಾ ಇರೋ ರಂಜನಿ. ಆದರೆ ಅವಳ ಕಣ್ಣಿನ ಭಾವ ಏನು ಅಂತ ಅವನಿಗೆ ಗುರುತಿಸೋದಕ್ಕೆ ಸಾಧ್ಯವಾಗಲಿಲ್ಲ. ನನ್ನ ಮನಸ್ಸಿನಲ್ಲಿದ್ದದನ್ನೆಲ್ಲ ನಿನಗೆ ಹೇಳಿದ್ದೀನಿ ರಂಜನಿ, ಇನ್ನು ನೀನು ನಿರ್ಧರಿಸಬೇಕು. ರುದ್ರ ಮಾತು ಪೂರೈಸೋ ಮೊದಲೇ ರಂಜನಿ ಕೈ ಅವನ ಕೆನ್ನೆಗೆ ಬಿತ್ತು. ಏನಾಯಿತು ಅಂತ ತಿಳ್ಕೊಳ್ಳಲು ರುದ್ರನಿಗೆ ಕೆಲವು ಸೆಕೆಂಡ್ಗಳೇ ಬೇಕಾಯಿತು. ಏಟು ಬಿದ್ದ ತನ್ನ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಅವನು ರಂಜನಿಯನ್ನು ನೋಡ್ದ. ಅವಳು ಆಗಲೂ ಅವನನ್ನು ಕೋಪದಿಂದ ನೋಡ್ತಿದ್ಲು. ಅವಳ ಕಣ್ಣು ಮತ್ತು ಮುಖವೆಲ್ಲ ಕೆಂಪಾಗಿತ್ತು. ಇದ್ಯಾಕೆ ಗೊತ್ತಾ? ಅವನನ್ನು ಗಂಭೀರವಾಗಿ ನೋಡ್ತಾ ಕೇಳಿದ್ಲು. ರುದ್ರ ಅದೇ ಗಲಿಬಿಲಿಯಿಂದ ಅವಳನ್ನ ನೋಡಿ ಇಲ್ಲ ಅಂತ ತಲೆ ಅಲ್ಲಾಡಿಸ್ದ. ನನ್ನನ್ನು ಇಷ್ಟು ದಿನ ಇದೆಲ್ಲವನ್ನು ಮುಚ್ಚಿಟ್ಟು ನೋಯಿಸಿದ್ದಕ್ಕೆ, ಕಳೆದ 6 ತಿಂಗಳು ನನ್ನ ಹುಡ್ಕೊಂಡು ಬರದೇ ಇದ್ದಿದ್ದಕ್ಕೆ, ಮತ್ತು ಇನ್ನು ಮುಂದೆ ನನ್ನ ಹೀಗೆ ನೋಯಿಸದಂತೆ ಇರಲು. ಈ ಒಂದು ಏಟನ್ನು ನಿಮಗೆ ಕೊಡದೆ ನಿಮ್ಮನ್ನು ಕ್ಷಮಿಸಿದ್ರೆ ನನಗೆ ಸಮಾಧಾನ ಆಗ್ತಿರಲಿಲ್ಲ. ಅದಕ್ಕೆ. ರುದ್ರನನ್ನು ನೋಡಿ ಕೋಪದಿಂದ ರಂಜನಿ ಅದನ್ನು ಕೇಳಿದ ತಕ್ಷಣ ಅವನ ಕಣ್ಣುಗಳು ಅರಳಿದ್ವು. ಹೃದಯದಲ್ಲಿ ಒಂದು ರೀತಿ ತಂಪು ತುಂಬಿತು. ಸಂತೋಷದಿಂದ ಅವಳ ಕಣ್ಣುಗಳು ಸ್ವಲ್ಪ ತುಂಬಿ ಬರೋದನ್ನು ಅವನು ಗಮನಿಸ್ದ. ಏನೂ ಯೋಚಿಸದೆ ಅವಳನ್ನ ತನ್ನತ್ತ ಎಳೆದಪ್ಕೊಂಡ. ನಿನ್ನನ್ನು ಕ್ಷಮಿಸಿದೆಯಲ್ಲ?
ಸ್ವಲ್ಪ ನೋವಾದರೂ ಪರವಾಗಿಲ್ಲ, ಇನ್ನು ನಾವು ಕಂಡ ಕನಸಿನ ಜೀವನವನ್ನು ಸಂತೋಷದಿಂದ ಬದುಕೋಣ. ಅವಳನ್ನ ಇನ್ನಷ್ಟು ಹತ್ತಿರಕ್ಕೆಳೆದು ಹಣೆ ಮೇಲೆ ಪ್ರೀತಿಯಿಂದ ಚುಂಬಿಸ್ತಾ ಅವನು ಹೇಳ್ದ. ರಂಜನಿಗೂ ತನ್ನೊಳಗೆ ನೆಮ್ಮದಿ ತುಂಬ್ತಾ ಇರೋ ತಿಳಿಯಿತು. ಅವನ ಪ್ರೀತಿಯ ಮುತ್ತನ್ನು ಸ್ವೀಕರಿಸುವಾಗ ಅವಳ ಕಣ್ಣು ತುಂಬಿತು ಪ್ರೀತಿಯಿಂದ, ಸಂತೋಷದಿಂದ. ಆದರೆ ಇದ್ದಕ್ಕಿದ್ದಂತೆ ರಂಜನಿ ಅವನನ್ನು ತಳ್ಳಿ ದೂರ ಸರಿಯುವಂತೆ ಮಾಡಿದ್ಲು. ಅವಳ ಈ ನಡೆಯಿಂದ ಅವನು ಒಂದು ಕ್ಷಣ ಬೆಚ್ಚಿಬಿದ್ದ ಮತ್ತು ಅವಳನ್ನ ಸ್ವಲ್ಪ ಆತಂಕದಿಂದ ನೋಡ್ದ. ಇನ್ನೇನಾಯಿತು? ನಾನು ಮಾತ್ರವೇ ಕ್ಷಮಿಸಿದ್ದು. ನನ್ನ ಮನೆಯವರ ಸಮ್ಮತಿಯೊಂದಿಗೆ ನೀವು ಮತ್ತು ನಿಮ್ಮ ಕುಟುಂಬ ಬಂದು ನನ್ನ ಗುತ್ತೇದಾರ ಮನೆ ಕರ್ಕೊಂಡು ಹೋಗಬೇಕು. ಆ ಮನೆಯಲ್ಲಿರೋ ಎಲ್ಲರೂ ನನ್ನ ಪೂರ್ಣ ಮನಸ್ಸಿನಿಂದ ಸೊಸೆಯಾಗಿ ಸ್ವೀಕರಿಸಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ಬರ್ತೀನಿ. ಗಂಭೀರವಾಗಿ ಹೇಳೋ ರಂಜನಿಯನ್ನು ಕಂಡಾಗ ಅವನ ಮುಖದಲ್ಲಿ ಸಮಾಧಾನದ ನಗು ಮೂಡಿತು. ಓ ಇಷ್ಟೇನಾ ಅಂತ ಸಮಾಧಾನದ ನಿಟ್ಟುಸಿರು ಬಿಟ್ಟ ರುದ್ರ. ಅದನ್ನು ನಾನು ನೋಡ್ಕೊಳ್ತೀನಿ, ನೀನು ಸುಮ್ಮನೆ ನನ್ನ ಹೆದರಿಸ್ಬಿಟ್ಟಿಯಲ್ಲ ಹುಡುಗಿ. ಅವಳನ್ನ ನೋಡಿ ನಗ್ತಾ ರುದ್ರ ಹೇಳಿದಾಗ ರಂಜನಿ ಅವನನ್ನೇ ನೋಡ್ತಾ ನಿಂತಳು. ಆದರೆ ರುದ್ರ ಅದೇ ನಗುವಿನೊಂದಿಗೆ ಅವಳನ್ನ ನೋಡಿ ಹೇಳ್ದ, ಹಾಗಾದರೆ ಮುನಸೆಲ್ಲ ಮಾಯಾದ ಸ್ಥಿತಿಗೆ ಒಮ್ಮೆ ಸಂಭ್ರಮಿಸಬೇಡ್ವಾ? ತಕ್ಷಣ ಅವಳನ್ನ ಅಪ್ಕೊಂಡು ಪ್ರೀತಿಯಿಂದ ರುದ್ರ ಹೇಳಿದಾಗ ರಂಜನಿ ಒಂದು ಕ್ಷಣ ಬೆಚ್ಚಿಬಿದ್ಲು. ನಂತರ ಗಡಿಬಿಡಿಯಿಂದ ಅವನಿಂದ ದೂರ ಸರಿಯಲು ಪ್ರಯತ್ನಿಸಿದ್ಲು. ಆದರೆ ರುದ್ರ ಅವಳನ್ನ ಬಿಡದೆ ತನ್ನತ್ತ ಎಳೆದ. ನಂತರ ಅವಳ ಕುತ್ತಿಗೆ ಬಳಿ ಮುಖವಚ್ಚಿಟ್ಟ. ತಕ್ಷಣ ರಂಜನಿಯೊಳಗೆ ಮಿಂಚು ಹರಿದಂತಾಯಿತು. ನಡುಕದೊಂದಿಗೆ ಅವನಿಂದ ದೂರ ಸರಿಯಲು ಪ್ರಯತ್ನಿಸಿದ್ರೂ ರುದ್ರ ಅವಳನ್ನ ಮತ್ತೆ ತನ್ನತ್ತ ಎಳೆದಪ್ಕೊಂಡ. ನೀನು ಎಲ್ಲಿಗೆ ಹೋಗ್ತಿದ್ಯಾ? ಹೇಗಿದ್ದರೂ ಪ್ರೀತಿಯೆಲ್ಲ ಹೇಳಿದ್ದಾಯ್ತಲ್ಲ. ಯಜಮಾನರಿಗೆ ಒಂದು ಮುತ್ತು ಬೇಕಲ್ಲ ಅಂತ ಬಲಗೈಯಿಂದ ಅವಳ ತುಟಿಯನ್ನು ಸವರ್ದ ಪ್ರೀತಿಯಿಂದ ಹೇಳುವಾಗ ರಂಜನಿ ಅವನ ಕಣ್ಣುಗಳನ್ನೇ ನೋಡ್ತಾ ನಿಂತಳು. ಅವನ ಕಣ್ಣಲ್ಲಿ ಒಂದು ವಿಧದ ಕಾಂತಿ ಇತ್ತು. ಅದು ತನ್ನನ್ನು ಸೆಳೀತಿದೆ ಅಂತ ಅವಳಿಗೆ ಅನ್ನಿಸ್ತು. ರುದ್ರನ ಮಾತಿನ ಅರ್ಥ ತಿಳಿದ ತಕ್ಷಣ ರಂಜನಿ ನಡಕ್ಕೆ ಹೋದ್ಲು. ಅವಳ ಅರಳಿದ ಕಣ್ಣುಗಳಿಂದ ಅವನ್ನ ನೋಡ್ತಾ ನಿಂತಳು. ನಾನಿಲ್ಲಿ ಒಂದು ಮುತ್ತು ಕೊಡಲೆ? ಅವಳ ಕೆಳ ತುಟಿಯನ್ನು ಸವರ್ತಾ ರುದ್ರ ಹೇಳಿದಾಗ ಅವನ ಸ್ಪರ್ಶಕ್ಕೆ ಅವಳ ಕಣ್ಣುಗಳು ಮುಚ್ಚಿ ಹೋದವು. ಕಣ್ಣು ಮುಚ್ಚಿ ತನಗೆ ಶರಣಾಗಿ ನಿಂತಿರೋಳನ್ನು ಕಂಡು ಅವನ ತುಟಿಯಲ್ಲೂ ಒಂದು ನಗು ಮೂಡ್ತು. ಒಂದು ಕೈಯಿಂದ ಅವಳ ಸೊಂಟ ಹಿಡಿದು ತನ್ನತ್ತ ಎಳೆದು ನಿಲ್ಲಿಸಿ ಮೆಲ್ಲನೆ ಆ ಕೆಳ ತುಟಿಯನ್ನು ಸೌದ. ಅವನು ಅತೀವ ಪ್ರೀತಿಯಿಂದ ಅವನ ಸ್ಪರ್ಶ ಅವಳನ್ನ ಅವನಿಗೆ ಇನ್ನಷ್ಟು ಹತ್ತಿರವಾಗಂತೆ ಮಾಡಿತು. ರಂಜನಿ ಕೂಡ ಅವನಿಗೆ ಅಂಟುಕೊಂಡು ನಿಂತು ಮೆಲ್ಲನೆ ಕಣ್ಣು ಮುಚ್ಚಿ ಅವನ ಪ್ರೀತಿಯನ್ನು ಸ್ವೀಕರಿಸಿದ್ಲು. ಮೆಲ್ಲನೆ ಅವಳ ಕಣ್ಣುಗಳು ಮುಚ್ಚಿದವು. ಅದರೊಂದಿಗೆ ರುದ್ರನ ಚುಂಬನದ ತೀವ್ರತೆ ಹೆಚ್ಚಾಯಿತು. ಆ ಕ್ಷಣಗಳಲ್ಲಿ ಅವರಲ್ಲಿ ತುಂಬಿದ್ದು ಪ್ರೀತಿ ಮಾತ್ರವಾಗಿತ್ತು. ರುದ್ರ ಅವಳಿಗೆ ನೀಡ್ತಿರೋ ಪ್ರೀತಿ ಶಾಖದಲ್ಲಿ ಅವಳು ತನ್ನಂತಾನೆ ಮರೆತು ನಿಂತಳು. ಅವನನ್ನು ಅಪ್ಕೊಂಡ್ಳು. ಲಾಲಾರಸ ಪರಸ್ಪರ ವಿನಿಮಯವಾಯಿತು. ಅವನ ನಾಲಿಗೆ ಮತ್ತು ತುಟಿ ಅವಳ ಆತ್ಮವನ್ನು ಎಳೆದುಕೊಳ್ತಿದೆ ಅಂತ ಅವಳಿಗೆ ಅನ್ನಿಸ್ತು. ಮೆಲ್ಲನೆ ಅವಳು ಕೂಡ ಅವನಿಗೆ ಮರುಚುಂಬನ ನೀಡಲು ಶುರು ಮಾಡಿದ್ಲು. ಅದರೊಂದಿಗೆ ಅವನಲ್ಲಿನ ಉತ್ಸಾಹ ಹೆಚ್ಚಾಯಿತು. ಅವನ ಕೈಗಳು ಅವಳ ಸೊಂಟದ ಮೇಲೆ ಒತ್ತಿದವು. ನಂತರ ಅವು ಅವಳ ಟಾಪನ್ನು ಸರಿಸಿ ಸೊಂಟದ ಮೇಲೆ ಹೋದಾಗ ಅವಳ ಕಣ್ಣುಗಳು ಅರಳಿದ್ವು. ಅವನಿಂದ ಒಂದು ಕ್ಷಣ ವಿಲವಿಲನೆ ಒದ್ದಾಡಿದ ಅವಳನ್ನು ತನ್ನಲ್ಲೇ ಅಪ್ಕೊಂಡು ಅವನು ಅವಳ ಮೇಲ್ತುಟಿಯನ್ನು ಸವಿಯಲು ಶುರು ಮಾಡ್ದ. ತನಗೆದುರಾಗಿ ನಿಂತು ಹೆಸರು ಬಿಡ್ತಿರೋಳನ್ನು ಕಂಡು ಅವನು ಒಮ್ಮೆ ನಕ್ಕು ಅವಳನ್ನ ಅಪ್ಕೊಂಡ. ಅವಳ ಹಣೆ ಮೇಲೆ ಪ್ರೀತಿಯಿಂದ ಚುಂಬಿಸಿದ ನಂತರ ಅವನು ಅವಳ ಕಿವಿಯಲ್ಲಿ ಹೇಳ್ದ, ಐ ಲವ್ ಯು ರಂಜನಿ. ಅವನ ಉಸಿರಿನೊಂದಿಗೆ ಆ ಧ್ವನಿ ಕೇಳಿದ ತಕ್ಷಣ ಸಂತೋಷದಿಂದ ಅವಳ ಕಣ್ಣು ತುಂಬಿತು. ಅವನನ್ನು ಇನ್ನಷ್ಟು ಅಪ್ಕೊಂಡು ಅವನ ಎದೆಗೆ ಮುಖವನ್ನಿಟ್ಲು. ಸ್ವಲ್ಪ ಸಮಯ ಇಬ್ಬರು ಹಾಗೇ ನಿಂತರು. ರಂಜನಿ, ಅವಳ ಕಿವಿ ಹತ್ತಿರ ಮುಖವನ್ನಿಟ್ಟು ರುದ್ರ ಪ್ರೀತಿಯಿಂದ ಕರೆದಾಗ ರಂಜನಿ ಅವನನ್ನು ಅರಳಿದ ಕಣ್ಣುಗಳಿಂದ ನೋಡಿದ್ಲು. ಇಷ್ಟೆಲ್ಲ ಆದಮೇಲೆ ನೀನು ಮತ್ತೆ ದೊಡ್ಡ ಮನೆಗೆ ಹೋಗಬೇಕಾ? ನಾವಿಲ್ಲೇ ಜೊತೆಯಾಗೋಣ? ಒಂದು ಕಳ್ಳ ನಗುವಿನೊಂದಿಗೆ ರುದ್ರ ಕೇಳಿದ ತಕ್ಷಣ ಅವನ ಬರೀ ಎದೆ ಮೇಲೆ ಅವಳ ಹಲ್ಲುಗಳು ಆಳವಾಗಿ ನಾಟಿದವು. ರುದ್ರ ನೋವಿನಿಂದ ಕಿರ್ಚಿದಾಗ ರಂಜನಿ ಅವನಿಗೆ ಹೇಳಿದ್ಲು, ಮೊದಲು ಗಂಜಿ ಕುಡೀರಿ, ಆಮೇಲೆ ಮಾತ್ರ ತಗೊಳ್ಬೇಕು. ಜ್ವರ ಸರಿಯಾದ ಮೇಲೆ ಮಿಕ್ಕಿದ್ದು. ಅವನನ್ನು ನೋಡಿ ಹೇಳಿದ ನಂತರ ಅವಳು ಗಂಜಿ ಸುರಿದಿಟ್ಟ ಪಾತ್ರೆಯನ್ನು ಎತ್ಕೊಂಡ್ಳು. ಆದರೆ ಅಷ್ಟರಲ್ಲೇ ಗಂಜಿ ಆರು ಹೋಗಿತ್ತು. ಯಜಮಾನ್ರೆ, ಇಲ್ಲಿ ಕೂತ್ಕೊಳ್ಳಿ, ನಾನು ಗಂಜಿ ಬಿಸಿ ಮಾಡ್ಕೊಂಡು ಬರ್ತೀನಿ. ಅವನನ್ನು ನೋಡಿ ಒಂದು ನಗುವಿನೊಂದಿಗೆ ಹೇಳಿದ ನಂತರ ಅವಳು ಗಂಜಿಯೊಂದಿಗೆ ಕೆಳಗೆ ಹೋದ್ಲು. ಅವಳನ್ನು ನೋಡುತ್ತಾ ನಿಂತ ರುದ್ರನ ತುಟಿಯಲ್ಲಿ ಒಂದು ನಗು ಮೂಡಿತು. ಇಂದಿನವರೆಗೂ ಅವನ ತುಟಿಯಲ್ಲಿ ಮೂಡಿದ ನಗುಗಳಲ್ಲೇ ಅತಿ ಹೆಚ್ಚು ಕಾಂತಿಯುತವಾದ ನಗು ಅದು ಅಂತ ಅನ್ನಿಸ್ತಿತ್ತು. ಅಷ್ಟರ ಮಟ್ಟಿಗೆ ಅವನ ಕಣ್ಣುಗಳಲ್ಲಿ ಹೊಳಪಿತ್ತು. ತನ್ನ ಪ್ರೀತಿಯನ್ನು ಪಡೆದ ಸಂತೋಷ ಅದು. ಇದ್ದಕ್ಕಿದ್ದಂತೆ ಅವನ ಫೋನ್ ರಿಂಗ್ ಆದಾಗ ಅವನ ಗಮನ ಅವಳಿಂದ ಬೇರೆಡೆಗೆ ಸರಿತು. ಬೆಡ್ ಪಕ್ಕದಲ್ಲಿದ್ದ ಫೋನ್ ಎತ್ತಿ ಕಿವಿಗೆ ಅಂಟಿಸಿದಾಗ ಆ ಗಂಭೀರವಾದ ಧ್ವನಿ ಕಿವಿಗೆ ಬಿತ್ತು. ತನ್ನ ಕೋಪ
ಮತ್ತು ಆಕ್ರೋಶವನ್ನು ಮಾತುಗಳಲ್ಲಿ ಅದುಮಿಟ್ಟುಕೊಂಡ. ಆದರೆ ಆ ಸಮಯದಲ್ಲಿ ರುದ್ರನ ತುಟಿಯಲ್ಲಿ ಮೂಡಿದ್ದು ಒಂದು ತಾತ್ಸಾರಭರಿತ ನಗು. ಹೇಳು ಮಾರ್ಕೋ, ನಿನ್ನ ಫೋನ್ಗಾಗಿ ನಾನು ಕಾಯ್ತಿದ್ದೆ. ಅದನ್ನು ಕೇಳಿ ಮಾರ್ಕೋ ಕೂಡ ಒಮ್ಮೆ ನಗ್ತ. ನಮಗೆ ಕೆಲವು ಲೆಕ್ಕಾಚಾರಗಳನ್ನ ಕೂಡಿ ಕಳೆಯೋದಿದೆ ಅಲ್ವೇ ರುದ್ರ? ಅದಕ್ಕಾಗಿ ನಾನು ಕಾಯಲು ಶುರು ಮಾಡಿ 4 ವರ್ಷ ಆಯಿತು. ನನ್ನ ಜೀವನವನ್ನು ಕಬ್ಬಿಣದ ಸರಳುಗಳ ಹಿಂದೆ ಹಾಕಿದ ಆ 4 ವರ್ಷ, ಅದನ್ನಷ್ಟು ಬೇಗ ಮರೆಯೋದಕ್ಕೆ ನಂಗೆ ಸಾಧ್ಯವಿಲ್ಲವಲ್ಲ. ಮಾರ್ಕೋ ರುದ್ರನ ಮೇಲಿರೋ ತನ್ನ ಎಲ್ಲ ಕೋಪವನ್ನು ಒಳೊಳಗೆ ಹತ್ತಿಕ್ತ. ನಂತರ ಮತ್ತೆ ಮಾತನಾಡಲು ಶುರು ಮಾಡ್ದ. ನನಗಾದ ನಷ್ಟಗಳನ್ನೆಲ್ಲ ನಿನಗೆ ನಾನು ಲೆಕ್ಕ ಕೊಡಿಸ್ತೀನಿ. ಇದು ಮಾರ್ಕೋ ಹೇಳ್ತಿರೋ ಮಾತು. ಒಂದು ಬೆದರಿಕೆಯೊಂದಿಗೆ ಮಾತನಾಡಿದ ನಂತರ ಫೋನ್ ಕಟ್ ಮಾಡಿದಾಗ ಮಾರ್ಕೋನ ಮನಸ್ಸು ಪೂರ್ತಿ ಗುತ್ತೇದಾರ್ ಕುಟುಂಬದವರ ಮೇಲಿರೋ ದ್ವೇಷ ಮತ್ತು ಸೇಡಿನಿಂದ ತುಂಬಿತ್ತು. ಆದರೆ ಮಾರ್ಕೋನ ಪ್ರತಿಯೊಂದು ಮಾತನ್ನು ತಾತ್ಸಾರದಿಂದ ರುದ್ರ ಕೇಳಿಸ್ಕೊಂಡಿದ್ದ. ತಕ್ಷಣವೇ ರುದ್ರ ತನ್ನ ಫೋನ್ನಿಂದ ಆದಿತ್ಯನಿಗೆ ಕರೆ ಮಾಡ್ದ. ರುದ್ರನ ಕರೆ ಕಂಡ ಕೂಡಲೇ ಆ ಕಡೆಯಿಂದ ಆದಿತ್ಯ ಗಾಬರಿಯಿಂದ ಫೋನ್ ಎತ್ತಿದ್ರು. ಹೇಳ್ರುದ್ರ? ಫೋನ್ ಕಿವಿಗೆ ಹಿಡಿದು ವಿಚಾರಿಸುವಾಗ ಆದಿತ್ಯನ ಮನಸ್ಸು ಕೂಡ ಬಹಳ ಅಸ್ತವ್ಯಸ್ತವಾಗಿತ್ತು. ಅಣ್ಣ, ಅಲ್ಲಿ ಎಲ್ಲವೂ ಸರಿ ಇದೆಯಲ್ಲ? ರುದ್ರನ ಹಠಾತ್ ಪ್ರಶ್ನೆಗೆ ಆದಿತ್ಯ ಒಂದು ಕ್ಷಣ ತತ್ತರಿಸಿದ್ರು. ಅದನ್ನು ಮಾತಿನಲ್ಲಿ ತೋರಿಸದೆ ಮಾತನಾಡಲು ಶುರು ಮಾಡಿದ್ರು. ಇಲ್ಲೆಲ್ಲವೂ ಸರಿ ಇದೆ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನೀನು ರಂಜನಿಯನ್ನು ಕರ್ಕೊಂಡು ಇಲ್ಲಿಗೆ ಬಂದರೆ ಸಾಕು. ಆದಿತ್ಯನ ಧ್ವನಿಯಲ್ಲಿನ ನಡುಕವನ್ನು ಅರ್ಥ ಮಾಡಿಕೊಂಡ ರುದ್ರ ಗಂಭೀರವಾಗಿ ಹ್ಞೂ ಅಂದ ನಂತರ ಫೋನ್ ಇಟ್ಟ. ಆದಿತ್ಯ ಫೋನ್ ಇಟ್ಟ ಮೇಲೆ ರುದ್ರನಿಗೆ ಬಹಳ ಅಸಮಾಧಾನವಾಯಿತು. ಅಣ್ಣ ಏನನ್ನೋ ತನ್ನಿಂದ ಮುಚ್ಚಿಡ್ತಿರುವಂತೆ ಅನ್ನಿಸ್ತು. ಫೋನ್ ಕೆಳಗಿಟ್ಟು ತನ್ನ ಕೋಡಿಯಿಂದ ಒಂದು ಪ್ಯಾಕೆಟ್ ಸಿಗರೇಟ್ ತಗೊಂಡು ಅವನು ಬಾಲ್ಕನಿಗೆ ಇಳಿದ. ಸಿಗರೇಟ್ ತುಟಿಗೆ ಇಡುವಾಗಲೂ ಮನಸ್ಸು ಪೂರ್ತಿ ಅವನ ಮೇಲೆ ಇತ್ತು. ಮಾರ್ಕೋ ಇದ್ದಕ್ಕಿದ್ದಂತೆ ಯಾರೋ ಅವನ ಕೈಯಿಂದ ಸಿಗರೇಟನ್ನು ಕಿತ್ತುಕೊಂಡು ದೂರಕ್ಕೆಸೆದಾಗ ಅವನು ಆಲೋಚನೆಯಿಂದ ಎಚ್ಚರಗೊಂಡ. 2ನೇ ಬಾರಿಗೆ ಮತ್ತೆ ಬಿಸಿ ಮಾಡಿದ ಗಂಜಿಯನ್ನು ಪಾತ್ರಕ್ಕೆ ಸುರಿದ ನಂತರ ರಂಜನಿ ರುದ್ರನ ಕೋಣೆಗೆ ನಡೆದ್ಲು. ಕೋಣೆಯಲ್ಲಿ ಎಲ್ಲಿಯೂ ಅವನು ಕಾಣದಿದ್ದಾಗ ರಂಜನಿ ಮೆಲ್ಲನೆ ಬಾಲ್ಕನಿಗೆ ಬಂದಳು. ಅಲ್ಲಿ ಹೊರಗೆ ನೋಡ್ತಾ ನಿಂತು ಸಿಗರೇಟ್ ಸೇದಿದ್ದವನನ್ನು ಕಂಡ ತಕ್ಷಣ ಕೋಪದಿಂದ ಅವಳ ಮುಖ ಕೆಂಪಾಯಿತು. ಗಂಜಿ ಪಾತ್ರೆಯನ್ನು ಕೆಳಗಿಟ್ಟ ನಂತರ ಅವಳು ಅವನ ಹತ್ರ ಹೋದ್ಲು. ನಂತರ ಸೆಕೆಂಡ್ಗಳಲ್ಲಿ ಅವನ ಕೈಯಿಂದ ಸಿಗರೇಟ್ ಕಿತ್ತು ಹೊರಗೆಸೆದ್ಲು. ರುದ್ರ ತಿರುಗಿ ನೋಡಿದಾಗ ಕಂಡದ್ದು ಕೋಪದಿಂದ ಅವನನ್ನು ನೋಡ್ತಿರೋ ರಂಜನಿಯನ್ನು. ಯಾವಾಗ ನೋಡಿದ್ರೂ ಇದೆ, ಒಂದಲ್ಲದಿದ್ದರೆ ಸಿಗರೇಟ್, ಇಲ್ಲದಿದ್ದರೆ ಬಾಟ್ಲಿ. ಇನ್ನು ಮುಂದೆ ಇದೆಲ್ಲ ನಡೆಯೋದಿಲ್ಲ. ನನಗಿದರ ವಾಸನೆ ಸ್ವಲ್ಪವೂ ಇಷ್ಟ ಇಲ್ಲ. ಅವನನ್ನು ನೋಡಿ ಮುಖ ಸುಕ್ಕುಗಟ್ಟಿಸಿ ರಂಜನಿ ಹೇಳಿದಾಗ ರುದ್ರ ಅವಳನ್ನ ಅಪ್ಪಿಕೊಂಡ. ಹಾಗಾದರೆ ನಿನಗೆ ಯಾವ ವಾಸನೆ ಇಷ್ಟ? ರುದ್ರ ಒಂದು ಕಳ್ಳ ನಗುವಿನೊಂದಿಗೆ ರಂಜನಿಯನ್ನು ಕೇಳಿದಾಗ ಅವಳು ಅವನ ಮುಖವನ್ನೇ ನೋಡ್ತಾ ನಿಂತಳು. ನಗುವಾಗ ಆ ಮುಖದಲ್ಲಿ ಮೂಡೋ ಕೆನ್ನೆಗುಳಿಗಳನ್ನೇ ರಂಜನಿ ನೋಡ್ತಾ ನಿಂತಳು. ಯಾವಾಗಲೂ ಗಂಭೀರವಾಗಿರೋ ಆ ಮುಖದಲ್ಲಿ ಯಾವಾಗಲಾದರೂ ಮೂಡೋ ನಗು ಬಹಳ ಅಂದವಾಗಿದೆ ಅಂತ ಅವಳಿಗನ್ನಿಸ್ತು. ಒಂದು ಕ್ಷಣ ಅವಳು ಕೂಡ ಕಣ್ಣುಗಳಲ್ಲಿ ಬಂದಿಯಾಗಿ ಹೋದ್ಲು. ಮೆಲ್ಲನೆ ಅವನಲ್ಲಿದ್ದ ಆ ನಗು ಅವಳ ತುಟಿಗಳಿಗೂ ಹರಡಿತು. ಮೆಲ್ಲನೆ ತನ್ನ ಹತ್ತಿರ ಬರ್ತಿರೋ ಅವನ ಮುಖ ಕಂಡ ತಕ್ಷಣ ರಂಜನಿ ಗಾಬರಿಯಿಂದ ಅವನಿಂದ ದೂರ ಸರಿದು ಅವನನ್ನು ನೋಡದೆ ಹೇಳಿದ್ಲು, ಗಂಜಿ ತಂದಿಟ್ಟಿದ್ದೀನಿ. ಅಷ್ಟನ್ನು ಮಾತ್ರ ಹೇಳಿ ಅವನಿಗೆ ಮುಖ ಕೊಡದೆ ಅವಳು ಮುಂದೆ ನಡೆದ್ಲು. ಅವಳನ್ನ ನೋಡಿ ನಗ್ತಾ ರುದ್ರನು ಅವಳ ಹಿಂದೆ ನಡೆದ. ರುದ್ರ ರಂಜನಿಯನ್ನು ನೋಡಿದ್ಲೆ ಕೋಣೆಯಲ್ಲಿದ್ದ ಚೇರ್ ಮೇಲೆ ಕೂತ. ಅವನಿಗೆ ಬೇಕಾದ ಗಂಜಿ ಮತ್ತು ಉಪ್ಪಿನಕಾಯಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅವಳು ಅವನ ಹತ್ತಿರ ಕೂತಳು. ಗಂಜಿ ಪಾತ್ರೆಯನ್ನು ಕೈಗೆತ್ಕೊಂಡು ಚಮಚದಲ್ಲಿ ಆ ಬಿಸಿ ಗಂಜಿಯನ್ನು ತೆಗೆದು ಮೆಲ್ಲನೆ ಊದಿದ ರಂಜನಿ ಅದನ್ನು ರುದ್ರನ ಕಡೆ ಚಾಚಿದಾಗ ಅವನು ಅರಿಯದೆಯೇ ಬಾಯಿ ತೆರೆದ. ಅದೇ ರೀತಿ ಒಂದೊಂದು ಚಮಚವಾಗಿ ಅವಳು ತಿನ್ನಿಸ್ತಿದ್ದಂತೆ ಅವಳ ಮುಖವನ್ನೇ ನೋಡ್ತಾ ರುದ್ರ ಕುಡ್ದ. ಸ್ವಲ್ಪ ಕುಡಿದ ಮೇಲೆ ತನಗೆ ಸಾಕಾಯಿತು ಅಂತ ಅನಿಸಿದ ತಕ್ಷಣ ರಂಜನಿ ಕೈಯಿಂದ ಗಂಜಿ ಪಾತ್ರೆಯನ್ನು ಕಿತ್ಕೊಂಡ. ಒಂದು ಚಮಚ ಗಂಜಿಯನ್ನು ಅವಳ ಕಡೆಗೂ ಚಾಚಿದ ಅವನು. ಒಂದು ಕ್ಷಣ ನಂಬಲಾಗದೆ ಅವನನ್ನೇ ನೋಡ್ತಾ ನಿಂತಳು ಅವಳು. ಎಂದಿಗೂ ನಡೆಯೋದಿಲ್ಲ ಅಂದ್ಕೊಂಡಿದ್ದ ತನ್ನ ಕನಸುಗಳಲ್ಲಿ ಇದು ಕೂಡ ಒಂದು. ಸಂತೋಷದಿಂದ ತುಂಬಿದ ಕಣ್ಣುಗಳೊಂದಿಗೆ ಆ ಗಂಜಿಯನ್ನು ಅವನಿಂದ ಸ್ವೀಕರಿಸುವಾಗ ಈ ಲೋಕದ ಅತ್ಯಂತ ಅದೃಷ್ಟವತಿ ತಾನೇ ಅಂತ ರಂಜನಿಗನ್ನಿಸ್ತು. ಯಾಕಂದರೆ ಅವಳೆಂಬ ಭೂಮಿ ಯಾವಾಗಲೂ ಅವನನ್ನೇ ಎಂಬ ಸೂರ್ಯನನ್ನು ಸುತ್ತುತ್ತಿರುತ್ತೆ. ಅವಳ ಪ್ರೀತಿ ಎಂದಿಗೂ ಅವನಿಗಾಗಿ ಮಾತ್ರ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ ಮತ್ತು ಎಲ್ಲರೂ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.